ವಿದ್ಯಾರ್ಥಿಗಳೇ, 69ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ವಿಡಿಯೋ ದೊಡ್ಡ ಹೋಗ್ತಾ ಟೈಮ್ ಪಾಸ್ ಮಾಡಂಗಿಲ್ಲ. ನಿಮ್ದು ಬಿಡಿಸೋದಾದ್ರೆ ವಿಡಿಯೋ ಮ್ಯೂಟ್ ತೆಗೀರಿ. ಬಿಡಿಸಕ್ಕೆ ಪಟ್ಟನೆ ವಿಡಿಯೋ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದರೆ ಅಂದ್ರೆ ನೀವು ಬಿಡಿಸೋದು ಆದಿಂದೇ ವಿಡಿಯೋ ಮ್ಯೂಟ್ ತೆಗಿಬೇಕು. ನಾ ಬಂದು ತಿಳಿಸ್ತೀನಿ. ಈಗ ನಾ ತಿಳಿಸ್ತಾನೆ. ಇಲ್ಲಿ ನಿಮ್ಮ ಮುಖ್ಯವಾಗಿ ಬರಬೇಕಾದದ್ದು ಏನಪ್ಪಾ ಅಂದ್ರೆ ನೋಡ್ರಿ, 119 ಹಚ್ಕೋರಿ, ಬಿ ಹಚ್ಕೋರಿ 121, ಸಿ ಹಚ್ಕೋರಿ 123, ಡಿ ಹಚ್ಕೋರಿ, ಡಿ 131. ನೋಡಿ, ಇದು ಎರಡರಲ್ಲಿ ಹೋಗಂಗಿಲ್ಲ. ನೋಡ್ರಿ ಎಷ್ಟರಲ್ಲಿ ಹೋಗ್ತದೆ? ಇದು 17 119. ಇದು 17ರಲ್ಲಿ ಭಾಗ ಹೋಗ್ತದೆ. 17 7 119. ನೋಡ್ರಿ ಮಾಡಿ, 17 ಗುಂಡ್ಲೆ 7, 7 7 49, 4 7 7 1 4 11. ಅಂದ್ರೆ ಇದು ಮೂರನೇ ಸಲ ಭಾಗ ಹೋಯ್ತು ಅಂತಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 1ರಲ್ಲಿ ಹೋಗ್ಬೇಕು, 119ರಲ್ಲಿ ಹೋಗ್ಬೇಕು. ಮೂರನೇ ಅಂಕೆ ಯಾವ್ದು? ಈಗ 17ರಲ್ಲಿ ಭಾಗ ಹೋತ್ ಮತ್ತು 7ರಲ್ಲಿ ಭಾಗ ಹೋಗ್ತದ. ಇದು 7ರಲ್ಲೇನು ಹೋಗ್ತದ, 11 17ರಲ್ಲೇನು ಹೋಗ್ತದ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇಲ್ಲಿ ನೋಡಿ, ಬೆಸ ಸ್ಥಾನಗಳ ಸಂಖ್ಯೆ ಮತ್ತು ಸಮಸ್ಥಾನಗಳ ಸಂಖ್ಯೆ ಒಂದೇ ಆಗಿದ್ದರೆ ನೋಡ್ರಿ 1 1 2 ನೋಡ್ರಿ, ಇದು 2, ಇದು 11ರಲ್ಲಿ ಹೋಗ್ತದೆ. ಸಮಸ್ಥಾನಗಳು ಅಂದ್ರೆ ಅರ್ಥಾತ್ ಏನು? ಎ ಬಿ ಎ ಅಂತ ಹಚ್ಕೋರಿ. 121. ಎಗಳ ಮೊತ್ತ ಎಷ್ಟು? 2. ಬಿ ಮೊತ್ತ 2. 2 2 ಆದರೆ 0. ಎಗಳ ಮೊತ್ತ, ಬಿಗಳ ಮೊತ್ತ, ಎ ಸ್ಥಾನದ ಮೊತ್ತ, ಸಂಖ್ಯೆಗಳ ಮೊತ್ತ, ಪಿ ಸ್ಥಾನಗಳ ಮೊತ್ತ ವ್ಯತ್ಯಾಸ 0 ಆದರೆ ಅದು 11ರಿಂದ ಭಾಗ ಹೋಗ್ತದೆ. ಇದು 11ರಿಂದ ಭಾಗ ಹೋಗ್ತದೆ ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೋಡ್ರಿ, ಇಲ್ಲೂ ನೋಡ್ರಿ, ಇದು 121 ಯಾವ ಮಗ್ಗಿಲಿ ಹೋಗ್ತದೆ ನೋಡ್ರಿ. ನೋಡ್ರಿ 3ರಲ್ಲಿ ಹೋಗ್ತದೆ. ಇದು 3ರಲ್ಲಿ ಹೋಗ್ತದೆ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 3 4 12, 3 1 3. ಇದು 131 ಯಾವ ಅಂಕಿನಿಂದ ಭಾಗ ಹೋಗೋದಿಲ್ಲ. ಆದ್ದರಿಂದ ಉತ್ತರ ಡಿ ಏನಾಗ್ತದೆ? ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಎಲ್ಲ ಭಾಗ ಹೋಗ್ಯಾವಂದ್ರೆ ಇದು ಭಾಗ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಬಿಡ್ಬೇಕು. ನೀವು ಒಂದು ಕೊಟ್ಟೆ ಇರ್ತಾನ ಅವಿಭಾಜ್ಯ ಸಂಖ್ಯೆ. ನೀವು ಮೊದಲ ತಪ್ಪುಗಳನ್ನ ಹೊರಗೆ ಹಾಕಿರಿ, ಸರಿ ತಾನೇ ಸಿಗ್ತದೆ. ಈ 3 ಅಂಕಿಗಳು ಮೂರನೇ ಸಲ ಭಾಗ ಹೋಗ್ತದೆ. 17ರಲ್ಲಿ ಹೋಗ್ತದೆ, 11ರಲ್ಲಿ ಹೋಗ್ತದೆ, ಇದು 3ರಲ್ಲಿ ಹೋಗ್ತದೆ. ಇದು ಯಾವ ಅಂಕಿಯಲ್ಲಿ ಹೋಗೋದಲ್ಲ. ಆದ್ರೆ 131ರಲ್ಲಿ ಹೋಗ್ತದೆ, 1ರಲ್ಲಿ ಹೋಗ್ತದೆ. ಇನ್ನೊಂದು ಅಂಕಿಯಲ್ಲಿ ಅದು ಹೋಗುದಿಲ್ಲ. ಒಂದು ಉದಾಹರಣೆ ತಗೊಳ್ಳೋಣ. ಇದನ್ನು 131. ಇದನ್ನ 131 ಇದು ಅವಿಭಾಜ್ಯ ಸಂಖ್ಯೆ ಹೌದಾ ಅಲ್ಲೋ? ಕೆಲವೊಂದ ಎಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಒಂದು ಹಾಗೂ ಅದ ಸಂಖ್ಯೆಯನ್ನು ಬಿಟ್ಟು 131 ಅದು. ಇದನ್ನು 2ರಲ್ಲೇ ಭಾಗಿಸ್ರಿ. 2 6 12 ನೋಡಿ, 1 ಉಳಿತು, 11 ಬಂತು, 2 5ರಲ್ಲಿ ಎಷ್ಟು? 10. ಎಷ್ಟು ಉಳಿತು? ಶೇಷ 1 ಉಳಿತು. 1ರಲ್ಲೇ ಭಾಗ ಹೋಗ್ತದೆ ನೋಡ್ರಿ. ಇದು 2 ನೋಡ್ರಿ, 1 2ರಲ್ಲಿ 2. 1ರಲ್ಲೇ ಯಾವಾಗ ಭಾಗ ಹೋಗ್ತದ, ಯಾವ ಸಂಖ್ಯೆಯ ಅಂಕಿ 1ರಲ್ಲೇ ಭಾಗ ಹೋಗ್ತದಲ್ಲ ಶೇಷಗಳು. ಈಗ ನೋಡಿ, ಈ ಶೇಷಕ್ಕೆ ಇದು 2ರಲ್ಲೇ ಭಾಗಿಸಿದ್ದಾರೆ. ಇಲ್ಲಿ ಶೇಷ ಎಷ್ಟು ಬಂದದ? 1 ಬಂದದ. ಈ ಭಾಜಕ ಶೇಷಕ್ಕೆ ಭಾಜಕಕ್ಕೆ 1ರಲ್ಲೇ ಭಾಗ ಹೋತಂದ್ರೆ ಅದು ಹೆಚ್ಚಾನ ಹೆಚ್ಚು ಅವಿಭಾಜ್ಯ ಸಂಖ್ಯೆನೇ ಇರ್ತದೆ. ಏನು? ಶೇಷಕ್ಕೆ ಮತ್ತು ಭಾಜಕಕ್ಕೆ 1ರಲ್ಲೇ ಭಾಗ ಹೋಗ್ತದೆ. 1 2 2 ಹೋಗ್ತಿಲ್ಲ, 1ರಲ್ಲೇ ಭಾಗ ಅಂದಾಗ ಯಾವ ಸಂಖ್ಯೆ 1ರಿಂದ ಭಾಗ ಹೋಗ್ತದಲ್ಲ ಅದು ಅವಿಭಾಜ್ಯ ಸಂಖ್ಯೆ ಹೆಚ್ಚಾನ ಹೆಚ್ಚು ಇರ್ತವೆ. ಇವು ಕೆಲವೊಂದು ಫಾರ್ಮುಲಾಗಳನ್ನು ನೀವು ನೆನ್ಪಿಟ್ಕೋಬೇಕು. 130 ಈ ಉಳಿಕೆದ ಎಲ್ಲ ಅಂಕಿಲಿ ಯಾಕೆ 7ರಲ್ಲೇ ಹೋಗ್ತದೆ. ಬಾಧ್ಯತೆ ನಿಯಮಗಳನ್ನು ಹಚ್ಚಿ ನೋಡಿದಿಂದ ಈ ಕ್ರಮ ತಗೋಬೇಕು ನೀವು. 2ರಲ್ಲೇ ಹೋಗ್ತದ, 3ರಲ್ಲೇ ಹೋಗ್ತದೆ. ಇದು ನೋಡ್ರಿ, ಇದು 7ರಲ್ಲೇ ಹೋಗ್ತದ. ಇದು ನೋಡ್ರಿ 2 1 3. ಇದು ನೋಡ್ರಿ, ಇದು 11ರಲ್ಲಿ ಹೋಗ್ತದೆ. ಯಾಕೆ? ಬೆಸ ಸ್ಥಾನ ಮತ್ತು ಸಮಸ್ಥಾನಗಳ ಸಂಖ್ಯೆ ಒಂದೇ ಆಗ್ಯದ. 11ರಲ್ಲಿ ಹೋಗ್ತದೆ. 2 1 3 3 6 3ರಲ್ಲೇ ಹೋಗ್ತದೆ. ಹಿಂಗೆ ಬಾಧ್ಯತೆ ನಿಯಮಗಳನ್ನು ಹಚ್ಚಿದ್ರೂ ನಿಮಗೆ ತಿಳಿಲಿಲ್ಲ ಅಂದಾಗ ಲಾಸ್ಟಕ್ಕೆ ಈ ಪದ್ಧತಿ ಮಾಡಬೇಕು. 2ರಲ್ಲೇ ಒಮ್ಮೆ ಭಾಗ ಹೋದು ಅಂದ್ರೆ ಅದಲ್ಲ. ಈಗ ನೋಡ್ಬೇಕು, 2ರಲ್ಲೇ ಹೋಗಂಗಿಲ್ಲ, 3ರಲ್ಲೇ ಹೋಗಂಗಿಲ್ಲ,
ಆಮೇಲೆ ಆ 3 ಆದಿಂದ 5ರಲ್ಲೇ ನೋಡಬೇಕು, ಆಮೇಲೆ 7ರಲ್ಲೇ ನೋಡಬೇಕು, 11ರಲ್ಲೇ ನೋಡಬೇಕು, 13ರಲ್ಲೇ ನೋಡಬೇಕು. ಯಾವ ಸಂಖ್ಯೆನೇ ಭಾಗವಲ್ಲ ಅದು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಂಡು ಉತ್ತರ ಸಂಖ್ಯೆ ಡಿ ಹಾಕಿ. ಸರಿಯಾಗಿ ತಿಳ್ಕೊಳ್ಳಲೇ ಇಂಪಾರ್ಟೆಂಟ್.